This is Aishamya, an alumni from Sri Sai Angels PU College. Perfect blend of hard work, perfect blend of smart work results in radiant achievements. As such, our college, Sri Sai Angels PU College, is out with successful stories. Among that is our JEE Mains results. Among all the Angelites with successful stories, we have the shining star of 2025, Guru Kiran, with us. Let's go and meet him. First of all, heartfelt congratulations on your achievement. Can you express your happiness about this wonderful achievement of yours? First of all, thank you so much. It means a lot. I'm really proud to have achieved what my parents and Team Sai Angels dreamt of. Wow, that's a wonderful statement to make, indeed. Sequences of downfall and challenges are the milestones for further achievements and radiant achievements ಅಂತ ಹೇಳ್ತಾರೆ. ಹಾಗೆ ನಿನ್ನ ಈ ಎಕ್ಸಾಮ್ ಜರ್ನಿ ಪ್ರಿಪರೇಷನ್ ಅಲ್ಲಿ ಆ ಥರ ಏನಾದರೂ ಡೌನ್ಫಾಲ್ಸ್ ಮತ್ತೆ ಚಾಲೆಂಜಸ್ ಇದ್ರೆ, ಇಫ್ ಸೋ ಆ ಥರ ಏನಾದ್ರು ಇದ್ರೆ ಹೇಗೆ ಅದನ್ನ ಓವರ್ಕಮ್ ಮಾಡಿದೆ? ಚಾಲೆಂಜಸ್ ಮತ್ತು ಡೌನ್ಫಾಲ್ಸ್ ಇವನ್ ನನ್ನ ಲೈಫಲ್ಲೂ ಇತ್ತು, ಇರಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ 8ಇಂದ ಸಂಜೆ 6 ತನಕ ನಮ್ಮ ಕಾಲೇಜಲ್ಲಿ ನಮಗೆ ಪಾಠ ಮಾಡ್ತಿದ್ರು. ಅಷ್ಟೊತ್ತಿಗೆ ಆಗಲೇ ನನ್ನ ಮೈಂಡ್ ಫುಲ್ ಸ್ಯಾಚುರೇಟ್ ಆಗೋದು, ಮತ್ತು ಮನೆಗೆ ಬರೋದು 7 ಆಗೋದು. ಸೊ 7ಗೆ ಮನೆಗೆ ಬಂದಾಗ ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಎಕ್ಸ್ಟ್ರಾ ಒಂದು 3 to 4 hours ಮತ್ತೆ ಸ್ಟಡಿ ಮಾಡ್ತಿದ್ದೆ. ಇವನ್ನೆಲ್ಲ ಯಾಕೆ ಮಾಡ್ತಿದ್ದೆ ಅಂದರೆ ಕೊನೆಯ ದಿನ ಎಕ್ಸಾಮ್ ದಿನ ರಿಗ್ರೆಟ್ ಅನಿಸ್ಬಾರ್ದು, ಅವತ್ತಿನ ದಿನ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ 1 hour ಹಾಕಿದರೆ ಇನ್ನೂ ಎಕ್ಸ್ಟ್ರಾ ಸ್ಕೋರ್ ಬರೋದು ಅಥವಾ ಎಕ್ಸ್ಟ್ರಾ ಪರ್ಸೆಂಟೇಜ್ ಬರೋದು, ಬೇಕಾಗಿರೋ ಕಾಲೇಜ್ ಸಿಗ್ಬೋದಾಗಿತ್ತಲ್ಲ ಅಂತ ಆ ಲಾಸ್ಟ್ ಮೂಮೆಂಟ್ ರಿಗ್ರೆಟ್ ಇರ್ಬೋದಂತ ತುಂಬ ಎಫರ್ಟ್ಸ್ ಹಾಕ್ತಿದ್ದೆ. For mine indeed matters. JEE Mains 2025 second district topper. It indeed feels like a surreal moment. So what is the essence behind your consistency throughout your journey? ಇದನ್ನು ನಾನು ಒಂದು ಇಂಗ್ಲೀಷಲ್ಲೆಲ್ಲೋ ಓದಿದ್ದೆ ಆನ್ಲೈನನ್ನು, ಅದನ್ನು ಸ್ಟೇಟ್ ಮಾಡೋಕ್ಕೆ ಭಾಳ ಇಷ್ಟಪಡ್ತೀನಿ. ಏನಂದರೆ ಹಾರ್ಡ್ ವರ್ಕ್ ಹ್ಯಾಸ್ ನೋ ಸಬ್ಸ್ಟಿಟ್ಯೂಷನ್. ಟು ಬಿ ಫ್ರ್ಯಾಂಕ್, ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಡೈಲಿ ನಾನು ಅಪ್ರಾಕ್ಸಿಮೇಟ್ಲಿ ಒಂದು 70 to 80 ಕ್ವಶನ್ ಸಾಲ್ವ್ ಮಾಡ್ತಿದ್ದೆ. ಯಾವುದಾದ್ರೂ ಒಂದು ಕ್ವಶನ್ ಏನಾದರೂ ಡೌಟ್ ಇದ್ದರೆ ನಾನು ನಮ್ಮ ಲೆಕ್ಚರರ್ಸಿಗೆ ಹೋಗಿ ಅದನ್ನು ಕೇಳಿ ರೆಕ್ಟಿಫೈ ಮಾಡ್ಕೊತಿದ್ದೆ. ಆಮೇಲೆ ನನಗೆ ತುಂಬ ಹೆಲ್ಪ್ ಮಾಡಿದೆ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಪೇರೆಂಟ್ಸು, ನೆಕ್ಸ್ಟು ಟೀಮ್ ಸೈ ಏಂಜಲ್ಸ್ ಅವರು. ಟೀಮ್ ಸೈ ಏಂಜಲ್ಸ್ ಅವರು ನಮಗೆ ಅಕಾಡೆಮಿಕಲಿ ಮೆಂಟಲಿ ತುಂಬ ಹೆಲ್ಪ್ ಮಾಡಿದರು, ಮೋಟಿವೇಟ್ ಕೊಡ್ತಿದ್ರು. ಸ್ಮಾರ್ಟ್ ವರ್ಕ್ಸ್ ಹೆಂಗೆ ಮಾಡ್ಬೋದು, ಶಾರ್ಟ್ಕಟ್ಸ್ ಅಥವಾ ಒಂದು ಕ್ವಶನ್ನಿಗೆ ಈ ಥರ ಮಾಡಿದ್ರೆ ಬೇಗ, ಅಂದರೆ ತುಂಬ ವೇಸ್ ಇರುತ್ತೆ, ಅಂದರೆ ಈ ಥರ ಮಾಡಿದ್ರೆ ಶಾರ್ಟ್ಕಟ್ಟಾಗಿ ಬೇಗ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಟೈಮ್ ಸೇವಿಂಗ್ ಮೆಥಡ್ಸು ಅವನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಐ ಥ್ಯಾಂಕ್ ಟೀಮ್ ಸೈ ಏಂಜಲ್ಸ್ ಫಾರ್ ದಿಸ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನನಗೆ ಮಂಡೇ ಮಾಕ್ ಟೆಸ್ಟ್ ಮಾಡೋದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡೋದು. ಆ ಮಂಡೇ ಮಾಕ್ ಟೆಸ್ಟ್ ಮಾಡಿದ ರಿಸಲ್ಟ್ ನಮಗೆ ಟ್ಯೂಸ್ಡೇ ಅಥವಾ ವೆನ್ಸ್ಡೇ ಕೊಡೋರು. ಮತ್ತು ಎವ್ರಿ ಕ್ವಶನ್ಸನ್ನ ಟೀಚರ್ ಬಂದು ಡಿಸ್ಕಷನ್ ಮಾಡಿ ಮತ್ತು ನಮಗೆ ಎಕ್ಸ್ಟ್ರಾ ಸಪ್ರೇಟಾಗಿ ಎಲ್ಲರಿಗೂ ಒಂದೊಂದು ಆನ್ಸರ್ ಕೀ ಕೊಡೋರು. ಯಾಕಂದರೆ ಮನೆಗೆ ಹೋಗಿ ಯಾವುದಾದ್ರೂ ಒಂದು ಗೊತ್ತಾಗಿಲ್ಲ ಅಂದರೆ ರೆಕ್ಟಿಫೈ ಮಾಡ್ಕೊಳ್ಬೋದು, ಅಥವಾ ಏನಾದರೂ ಇನ್ನು ನಮ್ಮ ಮೆಥಡ್ಸಲ್ಲಿ ಚೇಂಜ್ ಮಾಡ್ಕೊಳ್ಬೋದು, ಅಥವಾ ಏನಾದರೂ ಶಾರ್ಟ್ಕಟ್ ವೇಸಲ್ಲಿ ಯೂಸ್ ಮಾಡ್ಬೋದು ಅಂತ. ಮಾಕ್ ಟೆಸ್ಟ್ ರಿಯಲಿ ಹೆಲ್ಪ್ಸ್. ನೀವು ಇವಾಗ ನೆಕ್ಸ್ಟ್ ವರ್ಷ ಬರೆಯೋ JEE ಆಸ್ಪಿರೆಂಟ್ಸಿಗೆ ಇದನ್ನೇ ಹೇಳೋದು, ಡೋಂಟ್ ಮಿಸ್ ಎನಿ ಮಾಕ್ ಟೆಸ್ಟ್ ಅಂತ. ಅಲಾಂಗ್ ವಿತ್ ಡೈಲಿ ಪ್ರಾಕ್ಟೀಸ್ ಪೇಪರ್ DPP ಕೊಡೋರು, ಎವ್ರಿ ಸಂಡೇ ರಿಸೋರ್ಸ್ ಪರ್ಸನ್ ಬಂದು ನಮಗೆ ಗೈಡ್ ಮಾಡೋರು, ಎಕ್ಸ್ಟ್ರಾ ಪಾಠ ಮಾಡೋರು, ಇವೆಲ್ಲ ನನಗೆ ತುಂಬ ಹೆಲ್ಪ್ ಆಯಿತು. Right. So everyone out there, just like our Angelite right here, keep dreaming and keep hustling, because at Sai Angels, we ensure the success of every Angelite. Thank you, Guru Kiran, for joining us today, and all the best for your JEE Advance. Thank you, Team Sai Angels.